ನನ್ನ ಮುದ್ದಿನ ತಂಗಿಗೆ ಗಂಡ ಬಿಟ್ಟವಳು ಅಂತ ಹೇಳಕ್ಕೆ ಆ ಮೂರು ಕಾದು ನಿಂಸು ಸುನಂದ ಮುಂದೆ ಎಷ್ಟೇ ಧೈರ್ಯ. ನೋಡಿ ಮತ್ತೆ ಬಿಡಲ್ಲ, ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ನನ್ನ ತಂಗಿ ಅವಳನ್ನ ಬರೀ ಬಾಯಿ ಮಾತಲ್ಲಿ ಕೊಲ್ತೀನಿ ಅಂತ ಹೇಳಿದಲ್ಲ ಅಷ್ಟೇ, ನಾನು ಅವಳನ್ನ ಕೊಲೆ ಮಾಡೇ ಬರ್ತೀನಿ. ಶೋ, ಸ್ವಂತ ತಂಗಿಗೆ ಹಾಗೆ ಹೇಳಿದ್ರೆ ಯಾರಿಗಾದ್ರೂ ಕೋಪ ಬರುತ್ತೆ, ಹಾಗಂತ ಕೊಲೆ ಮಾಡ್ತೀರಾ? ಸಮಸ್ಯೆಗೆ ಅದೇನ ಪರಿಹಾರ? ಬೇಬಿ ಇಲ್ಲಿ ರಾಜ್ಕುಮಾರಿ ತರ ಇದ್ಲು, ಅಲ್ಲಿ ಬಟ್ಟೆ ಹೊಕ್ಕೊಂಡು ಮುಸ್ರೆ ತಿಕ್ಕೊಂಡು ಕೆಲ್ಸದೋಳ್ ತರ ಇದ್ದಾಳೆ. ಇಲ್ಲಿರೋ ಅಷ್ಟು ದಿವಸ ಏನು ಒಡವೆ ಹಾಕ್ಕೊಳ್ಳಿ, ಯಾವ ಬಟ್ಟೆ ಉಟ್ಕೊಳ್ಳಿ ಅಂತ ಶ್ರೀಮಂತ್ ಕೇಳಿ ಮೆರಿತಿದ್ಲು. ಅಲ್ಲಿ ಅರೆ ಹೊಟ್ಟೆ, ತಂಗಳು, ಹಳೆ ಬಟ್ಟೆ, ಜೊತೆಗೆ ಸುನಂದಮ್ಮನ್ ಚುಚ್ಕ ಮಾತುಗಳು ಬೇರೆ. ಗಂಡ ಬಿಟ್ಟವಳು, ಅದು ಇದು ಅಂತ. ಅವಳೇನಾದ್ರೂ ಅವಮಾನ ಸಹಿಸ್ಕೊಳಕ್ಕಾಗದೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ? ಅವ್ರ ಅಮ್ಮ ಕಟ್ಸಿರೋ ಅರಮನೆ ಅಂತ ಮನೆ ಇದೆ ರೀ ಇಲ್ಲಿ. ಅವಳು ಇಲ್ಲೇ ಬಂದಿರ್ಬೋದಲ್ವಾ? ಆ ಸುನಂದಮ್ಮನ್ ಮಾತು ಕೇಳ್ಕೊಂಡು ಅಲ್ಲೇ ಯಾಕಿರ್ಬೇಕು? ಬೇಬಿ, ನಿನ್ನ ಆಜ್ಞಾವಕ್ಕೆ ಮುಂಚೆ ನನ್ನ ತಂಗಿ, ನಾನು ಸುಮ್ಮನೆ ಇರ್ತೀನ? ಅವಳು ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ. ಬೇರೆ ವ್ಯವಸ್ಥೆ ಏನೋ ಬೇಡ. ಅವಳಿಗೆ ನನ್ನ ಫೋನಿಂದಾನೇ ನಾನೊಂದು ಫೋನ್ ಮಾಡ್ತೀನಿ. ನೀವು ಒಂದು ಮಾತು ಹೇಳಿ ಇಲ್ಲಿ ಬಂದಿರೋ ಅಂತ, ಅವಳು ಬಂದ್ಬಿಡ್ತಾಳೆ. ತಡೀರಿ. ನೀನು ಬೇಡ, ನಾನು ಫೋನ್ ಮಾಡ್ತೀನಿ. ನಾಟ್ ರೀಚಬಲ್. ಬೇಕಾದಾಗೆಲ್ಲ ಹೀಗೆ ಆಗುತ್ತೆ. ನೀನು ಫೋನ್ ಮಾಡಿದೆಯಲ್ಲ, ಇದೇ ಥರ ಆಯಿತು ಆಗಲೂ ಅಷ್ಟೇ. ನಾಟ್ ರೀಚಬಲ್. ಅಲ್ಲಿ ಸಿಗ್ನಲ್ ಸಿಗಲ್ಲ ಅಂತ ಅನ್ಸುತ್ತೆ. ಏನು ಮಾಡೋದೀಗ? ಬೇಬಿನ ಹೋಗಿದ ತಕ್ಷಣ ಕರ್ಕೊಂಬಂದ್ಬಿಡ್ಬೋದು. ಆದರೆ ಮನೇಲಿ ಉಳಿದವರೆಲ್ಲರೂ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಇಟ್ಕೊಂಡ್ಬಿಡ್ತಾರೆ. ಕಣ್ಣು ಕೆಂಪಾಗ್ಬಿಡುತ್ತೆ. ಅಲ್ಲ, ತಂಗಿ ಕಷ್ಟ ಮಾತ್ರ ಗೊತ್ತಾಯಿತು, ನಮ್ಮ ಕಷ್ಟ ಎಲ್ಲ ಕಷ್ಟ ಅಲ್ವಾ ಅಂತ ಅನ್ಕೊಂಬಿಟ್ರೆ ಈಗ ಏನು ಮಾಡೋದು? ಬೇರೆಯವ್ರ ಮನಸ್ಸಿಗೂ ನೋವಾಗಬಾರ್ದು. ನನ್ನ ತಂಗಿನೂ ಆ ನರಕದಿಂದ ಪಾರು ಮಾಡಿ ಕರ್ಕೊಂಬರ್ಬೇಕು. ಹಾಗೇನಾರು ಒಂದು ಐಡಿಯಾ ಹುಡುಕಬೇಕು. ಏನು ಮಾಡೋದು? ಅದನ್ನ ಒಂಚೂರು ಟೈಮ್ ಕೊಡು, ಯೋಚನೆ ಮಾಡ್ತೀನಿ. ಓಕೆ?